कम कर लिया ಇವತ್ತಿನ ದಿನ ಸಾರ್ವಜನಿಕ ಆಸ್ಪತ್ರೆ ದಾಂಡೇಲಿ ಮತ್ತು ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯ ಆರೋಗ್ಯ ರಕ್ಷಣಾ ಸಮಿತಿಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಭೆಗೆ ಆಗಮಿಸಿರುವ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀಮಾನ್ ಆರ್ ವಿ ದೇಶಪಾಂಡೆ ಅವರಿಗೆ ಹಾಗೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ARS ಮೀಟಿಂಗ್ ಇವತ್ತು ಆರ್ ವಿ ದೇಶಪಾಂಡೆ ಸರ್ ಅವರದ ಇದರಲ್ಲಿ ನಡೀತಾ ಇದೆ. ಸೊ ನಮ್ಮ ಹಾಸ್ಪಿಟಲ್ ಸ್ಟ್ರೆಂತ್ ಸ್ಟ್ಯಾಂಡರ್ಡ್ ಇದು ಸ್ಟಾಫ್ ದ ಸ್ಟ್ರೆಂತ್ ಆಕ್ಚುಲಿ 7 ಇರಬೇಕಾಗಿತ್ತು ಸರ್. ಡಾಕ್ಟರ್ಸ್ 7 ಸ್ಪೆಷಲಿಸ್ಟ್ ಇರಬೇಕಾಗಿತ್ತು. ನಮ್ಮಲ್ಲಿ 2 ಸ್ಪೆಷಲಿಸ್ಟ್ ಇಲ್ಲ ಸರ್. ಒಂದು ಅನೆಸ್ಥೆಟಿಸ್ಟ್ ಒಂದು ಫಿಸಿಷಿಯನ್ ಇಲ್ಲ, ಬಾಕಿದೆಲ್ಲ ಫುಲ್ ಇದೆ ಸರ್. ಅದು ನಮ್ದು 50 ಬೆಡೆಡ್ ಹಾಸ್ಪಿಟಲ್ಗೆ ಇದಾಗಿರೋದ್ರಿಂದ ಅಷ್ಟೇ ಸ್ಟಾಫ್ ಸ್ಟ್ರೆಂತ್ ಇರೋದು ಸರ್. ಆಮೇಲೆ ಒಬ್ರು ಡೆಂಟಿಸ್ಟ್ ಇದ್ದಾರೆ ಸರ್ ನಮ್ಮಲ್ಲಿ. ಆಗಿಲ್ಲ ಸರ್, 100 ಬೆಡೆಡ್ ಆಗಿಲ್ಲ ಸರ್. ಅದು ಅಂದ್ರೆ ಇದು ನಿಮ್ಮ ಇದರಲ್ಲಿ MCH ಇಂದ 60 ಪ್ಲಸ್ ಇದು 50 ಮಾಡಿ ನಿಮ್ದು ಒಂದು ಇದು ಕಳಿಸಿದಿತ್ತು, ಪ್ರಸ್ತಾವನೆ ಕಳಿಸಿದ್ರಿ ಸರ್. ಅದು ಇನ್ನೂ ನಮ್ಗೆ ಆಗ ಬರ್ಲಿಲ್ಲ ಸರ್. ಅದು ಅದೇ ಏನ್ರಿ ನಿಮ್ ಇಂಟ್ರೆಸ್ಟ್ ಬೇಕು. ನಮ್ ತಲೆ ಏನೇನು ಇಟ್ಕೊಳ್ಳೋಕೆ ನಮ್ಗೆ ಗೊತ್ತಿರಲ್ಲ. ಹೇಳಿದ್ರೆ ನೀವು ಕೆಲಸ ಆಗಿ ನೋಡಿ ತಾಲೂಕು ಹಾಸ್ಪಿಟಲ್ ಸಲುವಾಗಿ ಸರ್, ಅದು ಸಾರ್ವಜನಿಕ ಆಸ್ಪತ್ರೆ ದಾಂಡೇಲಿಯಲ್ಲಿ ಮೇಲ್ದರ್ಜೆಸಲು ನಿಮ್ಮಿಂದ ನಿಮ್ಮ ಪ್ರಯತ್ನದಿಂದ 5.75 crores ಬಂದಿತ್ತು ಸರ್ ಮೇಲ್ದರ್ಜೆಗೆ ಸರ್. ಅದು ಆಗ್ಲಿಕ್ಕೆ ಸರ್ ಇದು ಸ್ಟಾಫ್ ನರ್ಸ್ ಸರ್ 9 ವರ್ಕಿಂಗ್ 9 ಇದೆ ಸರ್ ನಮ್ಮಲ್ಲಿ. ಆಮೇಲೆ ಕ್ಲರಿಕಲ್ ಸ್ಟಾಫ್ 2 ಇರ್ಬೇಕು, 2 ಇದೆ ಸರ್ ನಮ್ಮಲ್ಲಿ. ಮತ್ತೆ ಎಕ್ಸ್ರೇ ಟೆಕ್ನಿಷಿಯನ್ ಒಬ್ರು ಇದೆ, ವರ್ಕಿಂಗ್ 1 ಇದೆ ಸರ್. ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ 1 ಇದೆ, ವರ್ಕಿಂಗ್ 1 ಇದೆ ಸರ್. ಆಮೇಲೆ ಫಾರ್ಮಸಿಸ್ಟ್ 2 ಇರಬೇಕು, ವರ್ಕಿಂಗ್ 2 ಇದೆ ಸರ್. ಆಮೇಲೆ ಔಟ್ಸೋರ್ಸ್ ಗ್ರೂಪ್ ಡಿ 18 ಇದ್ದಾರೆ ಸರ್ ನಮ್ಮಲ್ಲಿ. ಅಂದ್ರೆ 75% ಆಫ್ ದ ನಮ್ಮ ಸ್ಯಾಂಕ್ಷನ್ ಇದರಲ್ಲಿ ಅಷ್ಟಿರ್ಬೇಕಾಗಿತ್ತು, ಅಷ್ಟಿದೆ ಸರ್. ಆಮೇಲೆ 2 ಇಂಟರ್ನ್ಸ್ ನಮ್ಮಲ್ಲಿ ಡೆಪ್ಯೂಟ್ ಮಾಡ್ತಾ ಇರ್ತಾರೆ ಸರ್. ಮೆಡಿಕಲ್ ಕಾಲೇಜಿಂದ ಇಂಟರ್ನ್ಶಿಪ್ 2 ಬಂದು ಮಾಡ್ತಾ ಇದ್ದಾರೆ. ಈಗ ಸದ್ಯ 2 ಡಾಕ್ಟರ್ಸ್ ಇದ್ದಾರೆ ಸರ್. ಪೊಸಿಷನ್ ಇದೆ ಸರ್. ಜನವರಿ 2025 to Feb 2026 ಸರ್. ಅಂದ್ರೆ ಲಾಸ್ಟ್ 3 months OPDs ಸರ್ ನಮ್ಮಲ್ಲಿ. ಡಿಸೆಂಬರ್ ಇಂದ ಫೆಬ್ರವರಿವರೆಗೆ ಹೇಳ್ತೀನಿ ಸರ್. ಡಿಸೆಂಬರ್ ಅಲ್ಲಿ ನಮಗೆ IPD ಅಂದ್ರೆ ಇನ್ ಪೇಷಂಟ್ ಇದ್ರೆ 201, OPDs 11,668 ಸರ್. ಆಮೇಲೆ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಟೆಸ್ಟ್ 6,748 ಟೆಸ್ಟ್ಗಳು ಮಾಡಿದೀವಿ. ಮತ್ತೆ ಎಕ್ಸ್ರೇಸ್ 776 ಮಾಡಿದೀವಿ ಡಿಸೆಂಬರ್ ಅಲ್ಲಿ. ಮೈನರ್ ಓಟಿಸ್ ಸಣ್ಣ ಪುಟ್ಟ ಇದು ಓಟಿಸ್, ಮೈನರ್ ಓಟಿಸ್ 31, ಮೇಜರ್ ಓಟಿ 8. ಆಮೇಲೆ ಡೆಂಟಲ್ ಚೆಕಪ್ಸ್, ಡೆಂಟಲ್ ಟ್ರೀಟ್ಮೆಂಟ್ 982 1 ತಿಂಗಳಿಗೆ ಮಾಡಿದ್ದು ಸರ್. ಆಮೇಲೆ ಜನವರಿಯಲ್ಲಿ ಸರ್ ಅಷ್ಟೇ 180 IPD ಸರ್, 11,370 OPDs, 7,762 ಲ್ಯಾಬ್ ಇನ್ವೆಸ್ಟಿಗೇಷನ್ ಸರ್ ತಿಂಗಳಲ್ಲಿ. ಆಮೇಲೆ ಎಕ್ಸ್ರೇಸ್ 850, ಮೈನರ್ ಓಟಿ 26, ಮೇಜರ್ ಓಟಿ 8 ಆಗಿತ್ತು ಸರ್. ಆಮೇಲೆ ಡೆಂಟಲ್ ಚೆಕಪ್ 944. ಈ ಲಾಸ್ಟ್ ಈಗ ಈಗ ಫೆಬ್ರವರಿ ಮತ್ತೆ ಮಾರ್ಚ್ ಅಲ್ಲಿ ಸ್ವಲ್ಪ ಪೇಷಂಟ್ಸ್ ಕಡಿಮೆ ಸರ್ ಬರೋದು. ಸೊ ಅದರಲ್ಲಿ ಫೆಬ್ರವರಿಲಿ 179 IPD, OPD 9,473, ಲ್ಯಾಬ್ 8,427 ಟೆಸ್ಟ್ ಮಾಡಿದೀವಿ. ಎಕ್ಸ್ರೇ 757 ಮಾಡಿದೀವಿ ಸರ್. ಮೈನರ್ ಓಟಿ 77, ಮೇಜರ್ ಓಟಿ 3, ಟೋಟಲ್ ಡೆಂಟಲ್ ಚೆಕಪ್ 842 ಆಗಿದೆ ಸರ್. ಆಲ್ಮೋಸ್ಟ್ 1 ವರ್ಷಕ್ಕೆ ಸರ್, ಜನವರಿ 2025 to Feb 2026 ಸರ್, ಟೋಟಲ್ 3,810 ನಮ್ದು IPD ಸರ್. OPD ಸರ್ 1,56,194 OPD ಸರ್ ನಮ್ಮಲ್ಲಿ. ಆಮೇಲೆ ಲ್ಯಾಬ್ ಇನ್ವೆಸ್ಟಿಗೇಷನ್ 1,23,762 ಸರ್. ಆಮೇಲೆ ಎಕ್ಸ್ರೇಸ್ ನಮ್ಮ 10,689 ಎಕ್ಸ್ರೇಸ್ ಮಾಡಿದೀವಿ. ಮೈನರ್ ಓಟಿ 775 ಮೈನರ್ ಓಟಿಸ್ ಆಗಿದೆ ಸರ್. ಮೇಜರ್ ಓಟಿ 130 ಮೇಜರ್ ಓಟಿ ಆಗಿದೆ ಸರ್.
ಟೋಟಲ್ ಡೆಂಟಲ್ ಚೆಕಪ್ಸ್ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡವರು 12,728 ಸರ್. ಅದು ಇನ್ನೊಂದು ಚಿಕ್ಕ ಗಾಡಿ ಇದೆ ಸರ್. ಅದು ನಾವು ಯೂಶಲಿ ಎಮರ್ಜೆನ್ಸಿ ಇದು ತಾಯಿ ಮಕ್ಕಳ ಇದಕ್ಕೆ ಬಿಟ್ಟು ಬರ್ಲಿಕ್ಕೆ ಅದನ್ನೆಲ್ಲ ಯೂಸ್ ಮಾಡ್ತಾ ಇದೀವಿ ಸರ್. ಮಗು ನಮಗೆ ಕೊಟ್ಟಿಲ್ಲ, ಅದಕ್ಕೆ ನಾವು ಅದನ್ನು ಯೂಸ್ ಮಾಡ್ತೀವಿ. ಅದು 329 MCH ಒಂದು ಕೊಡಬೇಕಿತ್ತು ಸರ್. ತಾಲೂಕು ಹಾಸ್ಪಿಟಲ್ಗೆ ಕೊಡಬೇಕಿತ್ತು. ಡಿಸೈಡ್ ಮಾಡಿ ಇಮಿಡಿಯೇಟ್ಲಿ ಇಲ್ಲಿ ಒಂದು ಗಾಡಿ ಸ್ಕೀಮ್ ಕೊಡಬೇಕಾಗಿತ್ತು. ತಕ್ಷಣ ಕೊಡ್ಬೇಕಂತ ಪ್ರಪೋಸಲ್ ಮಾಡಿ ಕಳಿಸಿ 3 ದಿವಸದೊಳಗ ಪ್ರಪೋಸಲ್ ಕಳಿಸಿ DHO ಹ್ಯಾಂಡ್ ಮುಗಿಸ್ಬೇಕು. ಒಂದು ಕಾಪಿ ನಿಮ್ಮ ಆಫೀಸ್ ಮುಗಿಸ್ಬೇಕು. ಅತಿ ಜರೂರ ಬರೀಬೇಕು. ಆಮೇಲೆ ಟೋಟಲ್ ನಂಬರ್ ಆಫ್ ಬ್ಲಡ್ ಯುಟಿಲೈಸ್ಡ್ ಹೋಲ್ ಬ್ಲಡ್ 104, ಪ್ಯಾಕ್ಡ್ ಸೆಲ್ 504, ಫ್ರೆಶ್ ಫ್ರೋಜನ್ ಪ್ಲಾಸ್ಮಾ 245, ಟೋಟಲ್ ಸರ್ 921 ಬ್ಲಡ್ ಯುಟಿಲೈಸ್ಡ್ ಆಗಿದೆ ಸರ್. ಅದರಲ್ಲಿ ಎರಡೇ ಮಾತ್ರ ನಮ್ಗೆ ಡಿಸ್ಕಾರ್ಡ್ ಎಕ್ಸ್ಪೈರ್ ಆಗಿ ಡೇಟಾ ಡಿಸ್ಕಾರ್ಡ್ ಮಾಡಿದೀವಿ. FFP ಫ್ರಾಕ್ಷನ್ಸ್ 245 ಯೂನಿಟ್ಸ್ ಇದೆ ಸರ್. ಟೋಟಲ್ ನಂಬರ್ ಆಫ್ ಬ್ಲಡ್ ಯುಟಿಲೈಸ್ಡ್ ಫಾರ್ MCH ಹಾಸ್ಪಿಟಲ್ಗೆ 512 ಯೂನಿಟ್ಸ್ ಯೂಸ್ ಮಾಡಿದೀವಿ ನಮ್ಮ ಬ್ಲಡ್ ಬ್ಯಾಂಕ್ ಇಂದ. ಆಮೇಲೆ ಟೋಟಲ್ ನಂಬರ್ ಆಫ್ ಬ್ಲಡ್ ಯುಟಿಲೈಸ್ ಫಾರ್ GSD ನಮ್ಮ ಜನರಲ್ ಹಾಸ್ಪಿಟಲ್ಗೆ 134 ಬ್ಲಡ್ ಯೂನಿಟ್ಸ್ ಯುಟಿಲೈಸ್ ಮಾಡಿದೀವಿ. ಮತ್ತೆ ಅದರ್ ಸಿಂಗರ್ ಹೊರಗಡೆ ಪ್ರೈವೇಟ್ ಹಾಸ್ಪಿಟಲ್ ನಮ್ಮಿಂದ ಒಯ್ತಾರೆ ಸರ್. ಒಂದು 30 ಯೂನಿಟ್ಸ್ ಅವರು ಒಯ್ದಿದ್ದಾರೆ ಸರ್. ಈಗ ಇನ್ ಸ್ಟಾಕ್ ಸರ್ ನಮ್ಮ ಹತ್ರ ಹಾ ಸರ್. ಇದು ಚಾರ್ಜ್ ಮಾಡ್ತಾರೆ ಸರ್. ಒಂದು ಬೇಸಿಕ್ ಒಂದಿಷ್ಟು ಚಾರ್ಜ್ ಮಾಡ್ಬೇಕಂತ ಇದೆ ಸರ್ ಅದು ಪ್ರೋಟೋಕಾಲ್. ನೀವೇ ಚಾರ್ಜ್ ಮಾಡ್ತೀರಿ ಅಷ್ಟೇ ಪೇಷಂಟ್ ಚಾರ್ಜ್ ಮಾಡ್ತಾರೆ. ಡಿಸಿಪ್ಲಿನ್ ಇರ್ಬೋದು. ಸಪೋಸ್ ನೀವು ಈಗ ಯೂನಿಟ್ ಅಂತೀರಿ ಅದಕ್ಕೆ ಯೂನಿಟ್ ಸರ್ 1 ಯೂನಿಟ್ ಕೊಟ್ರಿ, ಹಾಸ್ಪಿಟಲ್ ಕೊಟ್ರಿ 10 ರೂಪಾಯಿಗೆ, ಅವರು ಪೇಷಂಟ್ 10 ರೂಪಾಯಿ ಚಾರ್ಜ್, ಅವ್ರು 100 ರೂಪಾಯಿ ಮಾಡ್ತಾರೆ. ನೀವು ಕೊಟ್ಟ ಬ್ಲಡ್ ಕಂಡೀಷನ್ ಆಗಬೇಕು. ನಮ್ ಕಡೆ ಬೇಕಾದ್ರೆ ಯಾವ ಪ್ರೈಸ್ಗೆ ನಾವು ಕೊಡ್ತೇವೆ ಅದೇ ನೀವು ಬಿಲ್ಲಿಂಗ್ ಮಾಡುವಾಗ ಆ ಪೇಷಂಟ್ ಹರಿಬೇಕು. ರಿಕ್ವೆಸ್ಟ್ ಮಾಡ್ತೀವಿ, ಸ್ವಲ್ಪ ಹೈಲೈಟ್ ಮಾಡಿ. ಹೌದಲ್ಲ? ನೀವು ಕೊಟ್ಟಿದ್ದ ಬ್ಲಡ್ ಆದ್ರೆ ಅವ್ರಿಗೆ ಅಧಿಕಾರ ಇದೆ. ನೈತಿಕ ಲೀಗಲ್ ಇಲ್ಲ, ಇಲ್ಲ ನೈತಿಕನೂ ಇಲ್ಲ. ದವಾಖಾನೆಯಿಂದ ಬಟ್ ಕೊಟ್ಟಾಗ ನೀವು ಸರ್ವಿಸಸ್ಗೆ ಏನ್ ಚಾರ್ಜ್ ಮಾಡಿದ್ರಿ ಅದೇ ಚಾರ್ಜ್ ಆಪರೇಷನ್ ಮಾಡ್ಬೇಕನ್ನ ಒಂದು ನಯಾ ಪೈಸೆಯನ್ನು ಹೆಚ್ಚು ಮಾಡಬಾರ್ದು. ಮಾಡಿದ್ರೆ ಅದು ಕ್ರಿಮಿನಲ್ ಗುನ್ನೆ ಆಗ್ತದೆ. ಯು ಕ್ಯಾನ್ ಪ್ರಾಸಿಕ್ಯೂಟ್ ದಟ್. ದಿಸ್ ಇಸ್ ಮೈ ಒಪಿನಿಯನ್. ಶಟ್ ಅಪ್. ನನ್ನ ಕಡೆ ಆಟ ಆಡಕ್ಕೆ ಹೋಗ್ಬೇಡ್ರಿ. ಮಗ ಆಗಿದ್ದು ದೊಡ್ಡವಾಗ ಇದ್ರ ಮುಂದೆ ₹1 ವಾಲಂಟ್ರಿ ಕೊಟ್ಟು ನೋ ಅನ್ಬೇಕು. ನಾವು ತಗೊಳ್ಳೋದಿಲ್ಲ. ಸರ್ಕಾರಿ ಹಾಸ್ಪಿಟಲ್ ಫ್ರೀ ಸರ್ವಿಸ್ ಕೊಡ್ತೇವೆ. ನೀವು ತಗೊಂಡ್ರೆ ಹಾಸ್ಪಿಟಲ್ ಬಂದು ನಾ ಏನ್ ಮಾಡ್ತೇನೆ ನಿಮ್ಗೆ ನಿಮ್ ಲೈಫ್ ಲಾಂಗ್ ಕ್ರಿಮಿನಲ್ ಕಂಪ್ಲೇಂಟ್ ಅಂತ ಅನ್ಕೋತೀವಿ. ಏನು ಆಫೀಸರ್ಸ್ ಮತ್ತೆ ಯಾರು ನಿನ್ ಜೊತೆ ತಾಯಿ ಮಕ್ಕಳದ್ದು ನೀರಲ್ಲಿ ತಾಯಿ ಮಕ್ಕಳದ್ದೆ ಅಮ್ಮ ನೀ ಎಷ್ಟು ರೊಕ್ಕ ತಗೊಳ್ತಿದ್ದೀನ? ಯಾರ ಒಂದು ದುಡ್ಡು ಕೇಳುವ ಅಧಿಕಾರ ಇಲ್ಲ ನಿಮ್ಗೆ. ಕೊಟ್ಟರು ತಗೊಳ್ಬಾರ್ದು. ಯಾರು ತಗೊಳ್ಬೇಕು? ಏನ್ ಖುಷಿ ಮನೆ ನೀವು ಕೊಡ್ತೀವಿ. ನಿನ್ ಮಗ ಅದ, ನೀ ಎಷ್ಟು ಮಕ್ಕಳದ? ಯಾರು ಖುಷಿ ಕೊಟ್ಟಿದ್ದಿ? ನಿನ್ ಮಕ್ಕಳಾದಾಗ ಯಾರು ಅವ್ರ ಮಕ್ಕಳದಾಗ ಕೊಟ್ಟಿದ್ದೀವಿ ಖುಷಿ? ನಿನ್ ಮದುವೆ ಆಗೈತೆ ನಿಮ್ಮ ಮದುವೆ ಆಗಿಲ್ಲ? ನಿನ್ನ ಎಷ್ಟು ಮಕ್ಕಳದಾರ? ಏನ್ ಖುಷಿ ಕೊಟ್ಟಿದ್ದೀನಮ್ಮ ಮಗ ಆದಾಗ? ನರ್ಸ್ಗೆ ಇವ್ರಿಗೆ ಅವ್ರಿಗೆ ಏನು ಹುಡುಗಾಟ ತಿಳ್ಕೊಟ್ರಿ? ಏನು ಗೌರ್ಮೆಂಟ್ ಅಂದ್ರೆ ಏನು ಹೆಂಗ್ ಆಫೀಸರ್ಸ್ ನೀವು ಇಷ್ಟು ಇನ್ನು 30 ವರ್ಷ ಸರ್ವಿಸ್ ಅದೇ ಇಷ್ಟು ಕರಪ್ಟ್ ಪ್ರೊಸೀಡಿಂಗ್ ಹಾಕ್ರಿ. ಗಮನ ಬಂದಿದೆ ತಾಯಿ ಮಕ್ಕಳ ಹಾಸ್ಪಿಟಲ್ದಲ್ಲಿ ಡೆಲಿವರಿ ಆಗೋ ಸಮಯದಲ್ಲಿ ಕೆಲವು ಆಸ್ಪತ್ರೆಯ ಸಿಬ್ಬಂದಿಯವರು ಹಣ ಕೇಳ್ತಾ ಇದ್ದಾರೆ, ಹಣ ಪಡ್ಕೊಳ್ತಾ ಇದ್ದಾರೆ ಅಂತ ಇದ್ದ ಡಾಕ್ಟರ್ಗೆ ಹೆಸರು ಅಖಿಲ್ಗೆ ಪ್ರಶ್ನೆ ಕೇಳಿದಾಗ ಅವ್ರು ಖುಷಿಲೇ ಕೊಟ್ರೆ
ನಾನು ತಗೊಳ್ತೇನೆ ಅಂತ ಹೇಳಿದರೆ ಇವ್ರು ಆ್ಯಕ್ಷನ್ ತೊಗೊಳ್ಬೇಕು. DHO ಅಂತ ರೆಕಮೆಂಡ್ ಆಗಿ ಕಳಿಸ್ಬೇಕು. ಸರ್ ಸಿಸ್ರಿನ್ಗೆ 15,000 ಸರ್. ನೀ ಎಷ್ಟು ತೊಗೊಳ್ತೀಯಮ್ಮ? ಕಣ್ಣ ನೋಡಿ, ನಮ್ಮ ಕಣ್ಣ ನೋಡಿ ಎಷ್ಟೆಷ್ಟು ನಂಬಿ ಇವತ್ತು ಮಧ್ಯಾಹ್ನದ ಹಣೆಗಿದ್ದೀನಿ ನಾನು. ಎಷ್ಟೆಷ್ಟು ಹಣ ನೀವು ತೊಗೊಂಡ್ರಿ ಇಬ್ರು ಬಂದು ನನಗೆ ಹೇಳ್ಬೇಕು. ಮತ್ತೆ ಅಟೆಂಡ್ ತೊಗೊಂಡು ಬಂದು ಹೇಳ್ಬೇಕು. ತಹಶೀಲ್ದಾರ್ ಬೆಟ್ಟ ಇವತ್ತು ಮಧ್ಯಾಹ್ನ ಒಳಗಾಗಿ ದಾಂಡೇನೆಲ್ಲ ಬಡದು ಮುಂಜಾನೆ ನೋಡಿ ಹಗರ ಹಾಕಿ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನೀವು ಸ್ವಲ್ಪ ಹಗರ ಆಗಿದ್ರಿ ಅಂತ ನನ್ನ ರಿಪೋರ್ಟ್ ಬಂದಿದೆ. ಯಾಕಂದ್ರೆ 7-8 ವರ್ಷ ಆತಿಗೆ ಸ್ವಲ್ಪ ಢಿಲ ಆಗಿದ್ರಿ ನೀವು ಅಂತ ರಿಪೋರ್ಟ್ ನನಗೆ ಬರ್ತಾ ಇವೆ. ನಿಮ್ಗೂ ಹೇಳ್ತಾ ಇದ್ದೇನೆ ನಾನು. ಅದೆಲ್ಲ ನನ್ನ ಕಡೆ ನಡೆಯೋದಿಲ್ಲ. ಎಷ್ಟೋ ಸಮೀಪನ ಯಾರಿಗಾಗಿದ್ರು ಸಹ ಆಡಳಿತದಲ್ಲಿ ನನಗೆ ಯಾವ ಸಮೀಪ ಇಲ್ಲ. ಏನಿದು ನಿಮ್ಮ ಕಣ್ಣು ಮುಂದೆ ಹಿಂಗೆ ನಡೀತಾ ಇದ್ದಾಗ ಏನ್ ಕೆಲಸ ಮಾಡ್ತೀರಿ ನೀವು? ನಿಮಗೆ ಹಣ ಕೇಳ್ತಾರಂತ. ಈಗ ಹೇಳ್ತಾರೆ ಕೊಂಡಿದ್ ನಿಜ, ನಾವು ಕೇಳಿಲ್ಲ, ಹೊರಟು ಕೊಡ್ತಾರೆ. ನಿನಗೆ ಯಾಕೆ ಹೊರಟು ಕೊಡ್ತಾರ ಅವರು? ನನಗೂ ಗಂಟು ಹುಡುಗರು ಆದ್ವಲ್ಲ. ಮಗ ಆದ್ರೆ ಪೇಡೆ ಬಿಡೆ ಅಷ್ಟೇ, ಮಗಳಾದ್ರೆ ಜಿಲ್ಮೆ ಕೊಡ್ತೀವಿ. ಅದು ಪದ್ಧತಿ ಅದೇ. ಹಣ ಕೊಡೋ ಪದ್ಧತಿ ಅಲ್ಲೇ ಅದೇ. ನೀವು ಎಷ್ಟೆಷ್ಟು ಕಲೆಕ್ಟ್ ಮಾಡಿದ್ರಿ ಅಷ್ಟು ಹಣ ಇವತ್ತು 1 ಗಂಟೆ ಒಳಗೆ ತಹಶೀಲ್ದಾರ್ ಮುಟ್ಬೇಕು. ನೀವು ಮುಟ್ಟಿಲ್ಲ ಅಂದ್ರೆ ನಾವು ಪೊಲೀಸ್ಗೆ ಹೇಳ್ತೇನೆ, ಕಂಪ್ಲೇಂಟ್ ಲಾಂಚ್ ಮಾಡ್ಕೊಂತ. ನಿಮ್ಗೆ ಏನಾದ್ರೂ ನನ್ನ ರೆಸ್ಪಾನ್ಸಿಬಿಲಿಟಿ